ಪಾರ್ವತೀ ದೇವಿ ಚಾಮುಂಡೇಶ್ವರಿಯಾಗಿ ಬದಲಾಗಿದ್ದು ಏಕೆ? ಚಾಮುಂಡೇಶ್ವರಿ ಎಂಬ ಹೆಸರು ಹೇಗೆ ಬಂತು? ಮಹಿಷನೂರು ಮೈಸೂರು ಆದದ್ದು ಹೇಗೆ? ದಸರಾದ ಆಚರಣೆ 10 ದಿನಗಳ ಕಾಲ ಮಾಡೋದಕ್ಕೆ ಕಾರಣ ಏನು? ಮೈಸೂರಿನ ಅರಮನೆ ಸುಟ್ಟು ಹೋಗಿದ್ದು ಏಕೆ? ಪ್ರಸ್ತುತ ಅರಮನೆಯಲ್ಲಿರುವ ವಿಶೇಷತೆಗಳು ಮತ್ತು ರಹಸ್ಯಗಳೇನು? ಅದರಲ್ಲಿ ಸುರಂಗ ಮಾರ್ಗಗಳು ಇರೋದು ಸತ್ಯನಾ? ಈ ಎಲ್ಲ ಸಂಪೂರ್ಣ ಕಥೆಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೈಸೂರು ಅನ್ನೋ ಹೆಸರನ್ನ ನೆನಪಿಸಿಕೊಂಡ ತಕ್ಷಣ ನಮ್ಮ ಮನಸ್ಸಿಗೆ 2 ವಿಚಾರಗಳು ನೆನಪಾಗುತ್ತೆ. ಅದರಲ್ಲಿ ಮೊದಲನೆಯದ್ದು ತಾಯಿ ಚಾಮುಂಡೇಶ್ವರಿಯ ಬೆಟ್ಟ. ಆ ಬೆಟ್ಟದಲ್ಲಿ ಮಹಿಷಾಸುರ ಎನ್ನುವಂಥ ರಾಕ್ಷಸನಿದ್ದ. ಆತನಿದ್ದ ಆ ಪ್ರದೇಶವನ್ನ ಮಹಿಷನೂರು ಅಂತ ಕರೆಯಲಾಗ್ತಿತ್ತು. ಕಾಲಕ್ರಮೇಣ ಜನರ ಬಾಯಿಯಲ್ಲಿ ಮಹಿಷನೂರು ಮೈಸೂರು ಅಂತ ಬದಲಾಯಿತು. ಮಹಿಷಾಸುರ ಬ್ರಹ್ಮನನ್ನ ಕುರಿತು ಉಗ್ರವಾದ ತಪಸ್ಸನ್ನ ಮಾಡಿ ನನಗೆ ಒಬ್ಬ ಸ್ತ್ರೀಯಿಂದ ಮಾತ್ರ ಸಾವು ಬರಬೇಕು ಅಂತ ವರವನ್ನ ಪಡೆದುಕೊಂಡಿದ್ದ. ಒಬ್ಬ ಸ್ತ್ರೀ ಈ ಮಹಿಷಾಸುರನೆಂಬ ದೈತ್ಯ ರಾಕ್ಷಸನನ್ನ ಸಾಯಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಕಲ್ಪನೆ ಅವನಿಗಿತ್ತು. ಹೀಗಾಗಿ ದೇವಲೋಕ ಮತ್ತು ಭೂಲೋಕದ ಎಲ್ಲರಿಗೂ ತೊಂದರೆಯನ್ನ ಕೊಡೋದಕ್ಕೆ ಆರಂಭಿಸಿದ್ದ. ಆಗ ಮಹಿಷಾಸುರನನ್ನ ಸಂಹರಿಸೋದಕ್ಕಾಗಿ ಪಾರ್ವತೀ ದೇವಿ ದುರ್ಗಾದೇವಿಯ ಅವತಾರವನ್ನ ಧರಿಸಿದ್ರು. ಭೂಮಿಗೆ ಬಂದ ದುರ್ಗಾದೇವಿ ಮತ್ತು ಮಹಿಷಾಸುರನ ನಡುವೆ 9 ದಿನಗಳ ಕಾಲ ಘೋರ ಯುದ್ಧ ನಡೆಯಿತು. 10ನೇ ದಿನ ದುರ್ಗಾದೇವಿ ಮಹಿಷಾಸುರನನ್ನ ಕೊಂದು ವಿಜಯ ಗಳಿಸಿದ್ರು. ಹೀಗಾಗಿ ಇಂದಿಗೂ ದಸರಾದಲ್ಲಿ 9 ದಿನಗಳ ಯುದ್ಧವನ್ನ ನವರಾತ್ರಿ ಎಂದು ಹಾಗೂ 10ನೇ ದಿನದ ವಿಜಯವನ್ನ ವಿಜಯದಶಮಿ ಅಂತ ಆಚರಣೆ ಮಾಡಲಾಗುತ್ತೆ. ದುರ್ಗಾದೇವಿಯನ್ನ ಕಂಡಂತಹ ಶುಂಭ ಮತ್ತು ನಿಶುಂಭ ಅನ್ನುವಂತಹ ಅಸುರರು ಆಕೆಯನ್ನ ಮದುವೆಯಾಗೋದಕ್ಕೆ ಬಯಸಿದ್ರು. ದುರ್ಗಾದೇವಿ ಒಪ್ಪದಿದ್ದಾಗ ಆಕೆಯನ್ನ ಸೆರೆ ಹಿಡಿಯೋದಕ್ಕಾಗಿ ಚಂಡ ಮತ್ತು ಮುಂಡ ಎಂಬ ತಮ್ಮ ಸೇನಾಧಿಪತಿಗಳನ್ನ ಕಳುಹಿಸುತ್ತಾರೆ. ಚಂಡ ಮತ್ತು ಮುಂಡ ಅತ್ಯಂತ ಭಯಂಕರ ರಾಕ್ಷಸರಾಗಿದ್ರು. ದುರ್ಗಾದೇವಿ ಉಗ್ರವಾದಂತಹ ಭದ್ರಕಾಳಿಯ ರೂಪವನ್ನ ಧರಿಸಿ ಅವರಿಬ್ಬರನ್ನ ಕೊಲ್ಲುತ್ತಾರೆ. ಈ ರೀತಿ ಚಂಡ ಮತ್ತು ಮುಂಡರನ್ನ ಕೊಂದಿದ್ದಕ್ಕಾಗಿ ದುರ್ಗಾದೇವಿಗೆ ಚಾಮುಂಡಿ ಅನ್ನುವಂತ ಹೆಸರು ಬಂತು. ಮುಂದೆ ಚಾಮುಂಡಿ ಅನೇಕ ರಾಕ್ಷಸರನ್ನ ಕೊಂದು ಕಡೆಗೆ ಚಾಮುಂಡಿ ಬೆಟ್ಟದಲ್ಲಿ ನೆಲೆಗೊಂಡಿದ್ದಾರೆ ಎನ್ನುವುದು ನಮ್ಮ ನಾಡಿನಲ್ಲಿರುವ ಜಾನಪದ ಕಥೆಯಾಗಿದೆ. ಇದಲ್ಲದೆ ಎರಡನೆಯದಾಗಿ ನೆನಪಾಗುವಂತಹ ವಿಚಾರ ಮೈಸೂರು ಅರಮನೆ. ಯದುವಂಶಕ್ಕೆ ಸೇರಿದ ಒಡೆಯರು 500 ವರ್ಷಕ್ಕಿಂತಲೂ ಹೆಚ್ಚು ಈ ಮೈಸೂರಿನ ಆಳ್ವಿಕೆಯನ್ನ ನಡೆಸಿದ್ದಾರೆ. ಮೈಸೂರನ್ನ ಅರಮನೆಗಳ ನಗರ ಅಂತ ಕರೆಯಲಾಗುತ್ತೆ. ಯದುರಾಯ ಒಡೆಯರ್ 14ನೇ ಶತಮಾನದಲ್ಲಿ ಮೈಸೂರಿನ ಮೊದಲ ಅರಮನೆಯನ್ನ ಮರದ ಕಟ್ಟಿಗೆಗಳಿಂದ ಕಟ್ಟಿಸಿದ್ದರು. ಇದು ಸಿಡಿಲು ಬಡಿದು ನಾಶವಾದಾಗ 1638ರಲ್ಲಿ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಮತ್ತೊಂದು ಅರಮನೆಯನ್ನ ನಿರ್ಮಿಸಿದ್ರು. ಇದರ ನಂತರ ಟಿಪ್ಪು ಸುಲ್ತಾನ್ ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅರಮನೆಯ ಪುನರ್ ನಿರ್ಮಾಣಗಳನ್ನು ಮಾಡಿದ್ದಾರೆ. 1897ರಲ್ಲಿ ರಾಜಕುಮಾರಿ ಜಯಲಕ್ಷ್ಮಮ್ಮಣ್ಣಿ ಅವರ ಮದುವೆಯ ಸಂದರ್ಭದಲ್ಲಿ ಅರಮನೆಗೆ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡಿತ್ತು. ಆ ಸಂದರ್ಭದಲ್ಲಿ ಸಂಪೂರ್ಣ ಅರಮನೆ ಸುಟ್ಟು ಹೋಗಿತ್ತು. ಈ ಬಾರಿ ಮರದ ಅರಮನೆಯನ್ನ ಬಿಟ್ಟು ಗ್ರಾನೈಟ್ಸ್, ಲೋಹ ಮತ್ತು ಕಲ್ಲುಗಳಿಂದ ಹೊಸ ಅರಮನೆಯನ್ನ ಕಟ್ಟಿಸಲಾಗಿತ್ತು. ಮುಂದಿನ 15 ವರ್ಷಗಳ ನಂತರ ಅಂದರೆ 1912ರ ಹೊತ್ತಿಗೆ ನಿರ್ಮಾಣವಾದ ಅದೇ ಹೊಸ ಅರಮನೆ ಈಗ ನೀವು ಮೈಸೂರಿನಲ್ಲಿ ನೋಡುತ್ತಿರುವಂತಹ ಅರಮನೆಯಾಗಿದೆ. ಆ ಅರಮನೆಯ ಹೆಸರು ಅಂಬಾವಿಲಾಸ. ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ಈ ಅರಮನೆಯ ವಿನ್ಯಾಸಗಾರ. ಅಂಬಾವಿಲಾಸ ಅರಮನೆಯ ವಿಸ್ತೀರ್ಣ ಸುಮಾರು 72 ಎಕರೆ 10 ಕುಂಟೆ. ಇನ್ನು ಅರಮನೆಯ ವಿಶೇಷತೆಗಳ ಬಗ್ಗೆ ಹೇಳುವುದಾದರೆ ಅರಮನೆಯನ್ನ ಪ್ರವೇಶಿಸುತ್ತಿದ್ದಂತೆ ನಮಗೆ ಗೊಂಬೆ ತೊಟ್ಟಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ 19ರಿಂದ 20ನೇ ಶತಮಾನದ ಬೊಂಬೆಗಳ ಪ್ರದರ್ಶನವನ್ನ ಏರ್ಪಡಿಸಲಾಗಿರುತ್ತೆ. ಇದೇ ಸ್ಥಳದಲ್ಲಿ 84 kg ಚಿನ್ನದಿಂದ ನಿರ್ಮಿಸಿದಂತಹ ಅಂಬಾರಿಯ ಪ್ರದರ್ಶನ ಸಹ ಇರುತ್ತೆ. ಪೂರ್ವಕಾಲದಲ್ಲಿ ಒಡೆಯರುಗಳು ದಸರಾ ಸಂದರ್ಭದಲ್ಲಿ ಈ ಅಂಬಾರಿಯಲ್ಲಿ ಕುಳಿತು ಮೆರವಣಿಗೆಗಳಿಗೆ ಹೋಗುತ್ತಿದ್ರು. ಆದರೆ ಪ್ರಸ್ತುತ ಚಾಮುಂಡೇಶ್ವರಿಯ ವಿಗ್ರಹವನ್ನ ಇಟ್ಟು ದಸರಾ ಸಂದರ್ಭದಲ್ಲಿ ಜಂಬೂ ಸವಾರಿಯನ್ನ ನಡೆಸಲಾಗುತ್ತೆ. ಕೊಂಬೆ ತೊಟ್ಟಿಯಲ್ಲಿರುವಂತಹ ಆನೆಯ ತಲೆಗಳು ನಿಜವಾದ ಆನೆಯ ತಲೆಗಳಾಗಿವೆ. ಇವು ಕೆಡದಂತೆ ಪ್ರತಿ ವರ್ಷ ಕೆಮಿಕಲ್ ಬಳಸಿ ರಕ್ಷಣೆ ಮಾಡಲಾಗುತ್ತೆ. ರವಿವರ್ಮನ ಚಿತ್ರಗಳನ್ನು ನೀವು ಇಲ್ಲಿ ಕಾಣಬಹುದು. ದರ್ಬಾರ್ ಹಾಲಿನಲ್ಲಿರುವಂತಹ ಕಲಾಕೃತಿಗಳು ನೀವು ಯಾವ ಕಡೆಯಿಂದ ನಿಂತು ನೋಡಿದರೂ ಅವು ನಿಮ್ಮನ್ನೇ ನೋಡುತ್ತಿವೆ ಎನ್ನುವ ಭಾವನೆಗಳನ್ನು ಮೂಡಿಸುತ್ತದೆ. ದರ್ಬಾರ್ ಹಾಲಿನಲ್ಲಿರುವಂತಹ ಕಂಬಗಳು, ಅದರ ಮೇಲ್ಛಾವಣಿಗೆ ಮಾಡಿರುವ ಚಿನ್ನದ ಲೇಪನ ಅಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ಪ್ರತಿ ವರ್ಷ ಅರಮನೆಗೆ ದಸರಾ ಸಂದರ್ಭದಲ್ಲಿ ದೀಪಾಲಂಕಾರವನ್ನು ನೋಡಲು ದೇಶ ವಿದೇಶಗಳಿಂದ ಜನ ಬರುತ್ತಾರೆ. ಅರಮನೆಗೆ ಸುಮಾರು 97,000 ವಿದ್ಯುತ್ ಬಲ್ಬುಗಳನ್ನು ಅಳವಡಿಸಲಾಗಿದೆ. ಪ್ರತಿ ವರ್ಷ ಅರಮನೆಯ ವಿದ್ಯುತ್ ವೆಚ್ಚ 10ರಿಂದ 12 ಲಕ್ಷಗಳನ್ನು ತಲುಪುತ್ತದೆ. ದಸರಾ ಸಂದರ್ಭದಲ್ಲಿ ವಿಶೇಷ ಅಲಂಕಾರಕ್ಕಾಗಿ 15ರಿಂದ 20 ಲಕ್ಷ ಹಣವನ್ನು ಖರ್ಚು ಮಾಡಲಾಗುತ್ತೆ. ಪ್ರತಿ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಸಂಜೆ 7ರಿಂದ 8 ಹಾಗೂ ದಸರಾ ಸಂದರ್ಭದಲ್ಲಿ ಸಂಜೆ 7ರಿಂದ 10ರವರೆಗೆ ದೀಪಾಲಂಕಾರವನ್ನು ನೋಡಬಹುದು.
ಎಲ್ಲದಕ್ಕಿಂತ ವಿಶೇಷ ಅರಮನೆಯ ಸುರಂಗ ಮಾರ್ಗಗಳು. ಸಾಮಾನ್ಯವಾಗಿ ರಾಜರುಗಳು ಶತ್ರು ದಾಳಿಯಿಂದ ತಪ್ಪಿಸಿಕೊಳ್ಳಲು ಮತ್ತು ಆಕಸ್ಮಿಕ ಅವಘಡಗಳಿಂದ ತುರ್ತು ರಕ್ಷಣೆಗಾಗಿ ಸುರಂಗ ಮಾರ್ಗಗಳನ್ನು ನಿರ್ಮಿಸಿರುತ್ತಾರೆ. ನಮ್ಮ ಮೈಸೂರಿನ ಅರಮನೆಯಲ್ಲೂ ಸಹ 2-3 ಸುರಂಗ ಮಾರ್ಗಗಳಿವೆ ಅಂತ ಹೇಳಲಾಗುತ್ತೆ. ಅದರಲ್ಲಿ ಒಂದು ಚಾಮುಂಡಿ ಬೆಟ್ಟಕ್ಕೆ, ಇನ್ನೊಂದು ರಾಣಿ ಬಂಗಲೆಗೆ ಹಾಗೂ ಮತ್ತೊಂದು 15 ಕಿಲೋಮೀಟರ್ ವ್ಯಾಪ್ತಿಯ ಶ್ರೀರಂಗಪಟ್ಟಣಕ್ಕೆ ಹೋಗುತ್ತೆ ಅನ್ನುವಂತಹ ದಾಖಲೆಗಳಿವೆ. ಜೊತೆಗೆ ಅರಮನೆಯಲ್ಲಿ ಗುಪ್ತ ಖಜಾನೆ ಕೊಠಡಿಗಳು ಸಹ ಇವೆ. ಅದರ ನೆಲಮಹಡಿಯಲ್ಲಿ ಚಿನ್ನಾಭರಣಗಳು, ಅಮೂಲ್ಯ ರತ್ನಗಳು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸಂರಕ್ಷಣೆ ಮಾಡಲಾಗುತ್ತಿತ್ತು ಅಂತ ಸಹ ಹೇಳಲಾಗುತ್ತೆ. ಆದರೆ ಸುರಂಗ ಮಾರ್ಗಗಳು ಮತ್ತು ಗುಪ್ತ ಖಜಾನೆಗಳನ್ನು ಸಾರ್ವಜನಿಕರು ನೋಡೋದಕ್ಕೆ ಅವಕಾಶವಿಲ್ಲ. ಹೀಗಾಗಿ ಅರಮನೆಯಲ್ಲಿ ಅನೇಕ ಕೋಣೆಗಳಿಗೆ ಬೀಗ ಹಾಕಿರುವುದನ್ನು ಕಾಣಬಹುದು. ರಾಜರುಗಳು ಬಳಸುತ್ತಿದ್ದಂತಹ ಆಯುಧಗಳನ್ನು ಇಂದಿಗೂ ಅರಮನೆಯಲ್ಲಿ ಸಂರಕ್ಷಣೆ ಮಾಡಲಾಗಿದೆ. ಅರಮನೆಯ ಮುಖ್ಯ ದ್ವಾರದ ಮೇಲೆ ಕೆಲವು ರಹಸ್ಯ ಸಂಕೇತಗಳಿವೆ. ಇವು ಆ ರಾಜಮನೆತನಕ್ಕೆ ಮಾತ್ರ ಸೇರಿದ ರಾಜರುಗಳಿಗೆ ತಿಳಿದಿರುವ ಸಾಂಕೇತಿಕ ಭಾಷೆಯಾಗಿದೆ. ಕೆಲವು ಮಾಹಿತಿಗಳ ಪ್ರಕಾರ ಇದು ಖಜಾನೆಗೆ ಮತ್ತು ಸುರಂಗ ಮಾರ್ಗಕ್ಕೆ ಹೋಗುವಂತಹ ದಾರಿ ಸಹ ಆಗಿರಬಹುದು. ಸ್ನೇಹಿತರೆ, ಇದು ನಮ್ಮ ವಿಶ್ವವಿಖ್ಯಾತ ಮೈಸೂರಿನ ವಿಶೇಷತೆಗಳ ಒಂದು ಚಿಕ್ಕ ಮಾಹಿತಿ. ಇದರ ಜೊತೆಗೆ ಇನ್ನೂ ಹಲವು ರಹಸ್ಯಗಳು, ವಿಶೇಷತೆಗಳು, ವೈಭವಗಳು ಮೈಸೂರಿನಲ್ಲಿವೆ. ನೀವು ಮೈಸೂರಿನ ಅರಮನೆಯನ್ನು ನೋಡಿದ್ದೀರಾ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋಗೆ ಲೈಕ್ ನೀಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹದ್ದೇ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.